ಅಣ್ಣ, ಫಿಶ್ ಹೇಗಿತ್ತು? ಚೆನ್ನಾಗಿತ್ತು ಕಣಮ್ಮ. ನೀನ್ ಮಾಡಿದ್ಮೇಲೆ ರುಚಿ ಕೇಳ್ಬೇಕಾ? ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿತ್ತಾ? ಹಿಡ್ದಿತ್ತು ಕಣಮ್ಮ. ನನ್ನ ಬಾಯಿ ಎಷ್ಟು ರುಚಿ ಕೇಳ್ತಿತ್ತೋ ಅಷ್ಟು ಹಿಡ್ದಿತ್ತು. ಮತ್ತೆ ಮುಖ ಯಾಕೆ ಹೀಗೆ ಇಟ್ಕೊಂಡಿದ್ಯಾ? ಅದು ಹಾಗಲ್ಲ ಕಣಮ್ಮ, ನಾನು ನಿನಗೆ ಮೊದಲನೇ ತುತ್ತು ತಿನ್ನಿಸ್ಬೇಕು ಅನ್ನೋ ಅಷ್ಟರಲ್ಲಿ. ಏನಣ್ಣ ನೀನು ಮತ್ತೆ ಮತ್ತೆ ನೀನು ಅದನ್ನೇ ಮಾತಾಡ್ತಿದ್ಯಾ ನೋಡು. ನಮ್ ರಾಘವ್ ಇನ್ನು ಚಿಕ್ಕ ಮಗು ಅಣ್ಣ. ಯಾರಮ್ಮ ಇಲ್ಲ ಅಂತಂದ್ರು? ಆ ಮಗು ನಿನ್ನ ಅಮ್ಮ ಅಂತ ಅನ್ಕೊಂಡಿದ್ದಾನಷ್ಟೇ. ಆದ್ರೆ ನೀನೇ ನಮ್ಮಮ್ಮ ಅಂತ ನಾನು ಬದುಕ್ತಾ ಇದ್ದೀನಿ. ಯಾವುದಕ್ಕೂ ವಾಯ್ಸ್ ಮೆಸೇಜ್ ಹಾಕ್ಬಿಡ್ತೀನಿ. ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಸುಕ್ಕು. ಅದಕ್ಕೆಲ್ಲ ಒಂದೇ ಸಲ ಕ್ಷಮೆ ಕೇಳ್ತಾ ಇದ್ದೀನಿ. ನೀನ್ ನಂಗೆ ಬೇಕಾದ್ರೆ ಹೊಡೆದ್ಬಿಡು, ಬೈದ್ಬಿಡು, ಆದ್ರೆ ದಯವಿಟ್ಟು ನನಗಿಂತ ಶಿಕ್ಷೆ ಎಲ್ಲ ಕೊಡ್ಬೇಡ ಸುಕ್ಕು. ಬೇಕಾದ್ರೆ ನೀನ್ ಜೊತೆಲೇ ಇದ್ಬಿಡ್ತೀನಿ ಸುಕ್ಕು, ಆದ್ರೆ ದೂರ ಇಡೋಂಥ ಶಿಕ್ಷೆ ಮಾತ್ರ ಕೊಡಬೇಡ ಸುಕ್ಕು. ಸುಕ್ಕು, ನಾನು ಯಾವ ತಪ್ಪು ಮಾಡಿಲ್ಲ ಸುಕ್ಕು. ನಮ್ಮ ಮಗುನ ನಾನ್ ಕೊಂದಿಲ್ಲ ಸುಕ್ಕು. ಅದೇ ನಮ್ಮ ಮನೇಲಿದ್ದಾಳಲ್ಲ ಆ ರಾಕ್ಷಸಿ ಮಂತ್ರ, ಅವಳೇ ನಮ್ಮ ಮಗುನ ಕೊಂದಿದ್ದು. ಅವಳು ಏನೋ ಪ್ಲಾನ್ ಮಾಡ್ಕೊಂಡೆ ನಮ್ಮ ಮನೆಗೆ ಬಂದಿದ್ದಾಳೆ ಸುಕ್ಕು. ಅಷ್ಟೇ ಅಲ್ಲ, ಶಾಂತಿ ಅವ್ರ ಸಾವಿನಿಂದೆ ಅವಳ ಕೈವಾಡ ಇದೆ. ಅವಳು ಸರಿ ಇಲ್ಲ. ಆಮೇಲೆ ನಿಮ್ಮ ಅಣ್ಣ ಸುಶಾಂತ್ಗೂ ಅವಳಿಗೂ ಸಂಬಂಧ ಇದೆ. ದಯವಿಟ್ಟು ಕೇಳಿಸ್ಕೋ ಸುಕ್ಕು. ಇಂದಮ್ಮಯ್ಯ ಅಂತೀನಿ, ದಯವಿಟ್ಟು ಸುಕ್ಕು. ರೀ, ಬಿಸ್ನೀರ್ ಕೇಳಿದ್ರಲ್ಲ, ತಗೊಳ್ಳಿ. ಅಣ್ಣ, ಅಮ್ಮ ಅಂತ ಅನ್ಸ್ಕೊಳ್ಳೋದು ಎಷ್ಟು ಕಷ್ಟನೋ, ತಾಯಿ ಸ್ಥಾನದಲ್ಲಿರೋದು ಕೂಡ ಅಷ್ಟೇ ಕಷ್ಟ. ನಿನಗೂ ಗೊತ್ತು ತಾನೆ, ನೀನು ನನ್ನ ತಾಯಿ ಅಂತ ಅನ್ಕೊಂಡೆ. ಆದ್ರೆ ನನಗೆ ಯಾರ ತಾಯಿ? ಅಚ್ಚು, ಏನಮ್ಮ ಹೀಗೆ ಹೇಳ್ಬಿಟ್ಟೆ? ಅಲ್ವಾ, ಈಗ ನೋವಾಗ್ತಿದ್ಯಾ? ಅಮ್ಮ ಹೋದಾಗಿಂದ ತಂದೆ ತಾಯಿ ಸ್ಥಾನದಲ್ಲಿ ನೀನು ಅದಕ್ಕೆ ಇಬ್ರು ನಿಂತು ಕಾಪಾಡ್ತಿದ್ದೀರಾ. ಇಲ್ಲ, ಅದೇನೋ ನಿಜ ಕಣಮ್ಮ. ನಿನ್ನ ಮಾತು ನಾನು ಒಪ್ಕೋತೀನಿ. ನಾನು ನಿನ್ನ ನನ್ನ ತಾಯಿ ಅಂತ ಅನ್ಕೊಂಡ್ಮೇಲೆ ನೀನು ನನ್ನ ಮಗನ ಥರ ನೋಡ್ಕೋಬೇಕಲ್ವಾ? ನೋಡ್ಕೋತಾ ಇದೆಯಾ? ಓಹೋ, ಇದು ನಿನ್ ಪ್ರಾಬ್ಲಮ್. ಹಲೋ, ಎದ್ದೇಳು ಮೇಲೆ. ಎದ್ದೇಳು ಮೇಲೆ. ಕೈ ಕೊಡು. ಅತ್ಗೆ ಬನ್ನಿ, ಅತ್ಗೆ ಕೈ ಕೊಡಿ. ಅತ್ಗೆ ಏನ್ ಗೊತ್ತಾ ಇದು? ಏನು? ಯಾವುದೇ ತಾಯಿ ತನ್ ಮಗು ಒಂದ್ ವಯಸ್ಸಿಗೆ ಬರೋ ತನಕ ಅಷ್ಟೇ ಅವಳ ಕೈಲಿ ನೋಡ್ಕೊಳಕ್ ಆಗೋದು. ನನ್ ಕೈಲಿ ನಿನ್ನ ನೋಡ್ಕೊಳಕ್ ಆಗಲ್ಲಪ್ಪ. ನಿನ್ನ ನಿನ್ ಹೆಂಡತಿ ಕೈಲಿ ಕೊಡ್ತೀನಿ, ಅವಳು ನೋಡ್ಕೊಳ್ತಾಳೆ ಅಂತ. ಅದಕ್ಕೆ ತಾನೇ ಇಷ್ಟು ಸುಂದರವಾಗಿರೋ ಅದಕ್ಕೆನ ನಿನ್ ಕೊಟ್ಟು ಮದ್ವೆ ಮಾಡಿರೋದು. ಅದನ್ ಬಿಟ್ಟು ಏನೇನೋ ಮಾತಾಡ್ತಿದ್ಯಾ. ಏನಮ್ಮ ಹೇಳ್ತಾ ಇದೀಯ ಅಚ್ಚು ನೀನು? ಅಂದ್ರೆ ನಿನಗೆ ನಿನ್ ಮೇಲೆ ಪ್ರೀತಿ ಇದೆ, ವಾತ್ಸಲ್ಯ ಇದೆ, ಅನುಬಂಧ ಇದೆ, ಎಲ್ಲಾನು ಇದೆ. ಏನು ಕಮ್ಮಿ ಆಗಿಲ್ಲ. ನೀನು ಬೆಳೆದ್ ನಿಂತಿರೋ ಮಗು ಅಣ್ಣ.
ಅದ್ಕೇನೆ ನಿನ್ನ ನೋಡ್ಕೊಳ್ಬೇಕು. ಪಾಪ ಅವನು. ನಿನಗ್ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಎಲ್ಲ ಗೊತ್ತಾಗುತ್ತೆ ತಾನೆ. ಆದ್ರೆ ಆ ಮಗು ಗೊತ್ತಾಗಲ್ಲ ಅಣ್ಣ. ಅವನ್ ತಾಯಿ ರೂಪನ ನನ್ನಲ್ಲಿ ನೋಡ್ತಿದ್ದಾನೆ. ನಾನಿಲ್ಲ ಅಂತ ಹೇಳಕ್ಕಾಗತ್ತಾ ಆ ಮಗುಗೆ? ಹೇಳಿದ್ರೆ ಆ ಮಗು ಮನ್ಸಿಗೆ ಏನಾಗತ್ತೆ ಅಂತ ಯೋಚನೆ ಮಾಡಿ ನೋಡು. ಇಷ್ಟು ದೊಡ್ಡನಾಗಿ ನೀನೇ ಕೊಪ್ಪಿಸ್ಕೊಳ್ತೀಯ. ಇನ್ನ ಮಗು ಏನಾಗಬಹುದು? ಅರ್ಥ ಮಾಡ್ಕೊ ಅಣ್ಣ. ಅದ್ಗೆ ಮಾತ್ರೆ ತಂದ್ಕೊಡಿ. ಬೆಳೆದಿರೋ ಮಗು ಮಾತ್ರೆ ತಂದ್ಕೊಡ್ತೀನಿ. ನುಂಗ್ಬಿಟ್ಟು ಅರ್ಧ ಗಂಟೆ ರೆಸ್ಟ್ ಮಾಡಿ. ಆಹಾಹಾ, ನೀವಿರೋ ಗಾತ್ರಕ್ಕೂ ನೀವು ಮಾಡೋ ಯೋಚನೆಗೂ ಏನಾದ್ರೂ ಸಂಬಂಧ ಇದೆಯಾ? ಸರಿ ತಗೊಂಬ ಹೋಗು. ಮಾ ಏನೋ? ಏನಮ್ಮ ನೀನು? ನಾನಲ್ಲ, ಅವರೇ ಸರಿ ನಿಂಗೆ. ನೋಡು ಸುಕ್ಕು, ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ. ಮಗಳ ಹಠಕ್ಕಿಂತ ತಾಯಿ ಹಠನೇ ದೊಡ್ಡದು. ಕೊನೆ ಸರ್ತಿ ಕೇಳ್ತಾ ಇದ್ದೀನಿ, ಈಗೇನು ಊಟಕ್ಕೆ ಬರ್ತೀಯಾ ಬರಲ್ವಾ? ಬರಲ್ಲಮ್ಮ ನಾನು. ಬರೀ ಊಟ ಮಾಡು ಮಾಡು ಅಂತ ತಲೆ ತಿಂತಿದ್ಯಲ್ಲ. ಅವನೊಂಥರ ಪ್ರಾಣ ತಿಂತಿದ್ದಾನೆ, ಇಲ್ಲಿ ನೀನೊಂಥರ ಪ್ರಾಣ ತಿಂತಿದ್ಯಾ. ಅತ್ತೆ, ಏನಾಯ್ತು? ಯಾಕೆ ಅವಳನ್ನ ಆ ರೀತಿ ಅಳಿಸ್ತಾ ಇದ್ದೀರಾ? ಅಯ್ಯೋ ನೀನ್ ಬೇರೆ. ಅಲ್ಲ ನಾನ್ ಯಾಕಮ್ಮ ಅವಳನ್ನ ಅಳಿಸ್ಲಿ? ಅವಳೆ ನನ್ನ ಬೈತಿದ್ದಾಳೆ ಬಾಯಿಗೆ ಬಂದ ಹಾಗೆ. ಅಲ್ಲಮ್ಮ, ಅವಳು ಗಂಡ ಅನ್ನಿಸ್ಕೊಂಡವನು ಫೋನ್ ಮಾಡ್ತಾ ಇದ್ದಾನೆ, ಇವಳು ಫೋನಲ್ಲಿ ಮಾತಾಡ್ತಾ ಇಲ್ಲ. ಆ ಕೋಪ ಎಲ್ಲ ತೆಗೆದು ನನ್ನ ಮೇಲೆ ಹಾಕ್ತಾ ಇದ್ದಾಳೆ. ನನ್ ಜೊತೆ ಜಗಳ ಮಾಡ್ತಾ ಇದ್ದಾಳೆ. ಮಂತ್ರ, ನೀನೇ ಹೇಳು, ಮಗಳು ಹೀಗೆ ಊಟ ತಿಂಡಿ ಮಾಡ್ದೆ ಹೀಗಿದ್ರೆ ಹೆತ್ತೊಟ್ಟೆ ಉರಿಯಲ್ವಾ ನನಗೆ ಹೇಳು? ಅದನ್ ಕೇಳಿದಕ್ಕೆ ಎಷ್ಟ್ ಕೂಗಾಡ್ತಾ ಇದ್ದಾಳೆ ಗೊತ್ತಾ ಇವಳು? ಹಸ್ಕೊಂಡಿರೋ ಮಗಳನ್ನ ಬಿಟ್ಬಿಟ್ಟು ನಾನ್ ಹೇಗಮ್ಮ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹಾಯಾಗಿರ್ಲಿ? ಅತ್ತೆ, ನೀವ್ ಹೋಗಿ. ನಾನ್ ಸುಕೃತಂಗ್ ಸಮಾಧಾನ ಮಾಡಿ ಊಟ ಮಾಡಿಸ್ತೀನಿ. ನೀವ್ ತಲೆ ಕೆಡ್ಸ್ಕೊಬೇಡಿ, ಹೋಗಿ. ಅದ್ ಹಾಗಲ್ಲಮ್ಮ. ಹೊರಡಿ, ಹೋಗಿ ಅತ್ತೆ ನೀವು. ಹೇಳ್ ಸುಕೃತ, ಏನ್ ಪ್ರಾಬ್ಲಮ್ ನಿಂದು? ಏನಂತ ಟಾರ್ಚರ್ ಕೊಡ್ತಿದ್ದಾನೆ? ಅವನಿಗೆ ಟಾರ್ಚರ್ ಅಂದ್ರೆ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ. ಅವನ್ ಫೋನಲ್ಲಿ ಏನಂತ ಮೆಸೇಜ್ ಕಳ್ಸಿದ್ದಾನೆ? ಅಷ್ಟೊಂದು ಬೇಜಾರ್ ಮಾಡ್ಕೊಳ್ಳೋ ಅಂತದ್ದೇನು? ಅದು ಅದ್ಕೆ. ಸರಿ, ನೀನ್ ಹೋಗಿ ಊಟ ಮಾಡು. ಅದ್ ಹಾಗಲ್ಲ ಅದ್ಕೆ. ನೋಡು ಸುಕೃತ, ಇದಷ್ಟೇ ಜೀವನ ಅಲ್ಲ. ನಾನು ಅವತ್ತೇ ಹೇಳಿದ್ದೀನಿ, ನಿನ್ ಬುದ್ಧಿವಂತೆ, ಧೈರ್ಯವಂತೆ, ಜಾಣೆ ಅಂತ. ಯಾರ ಮೇಲೂ ಯಾಕೆ ಡಿಪೆಂಡ್ ಆಗ್ತೀಯಾ? ನಿಂಗಿನ್ಮೇಲೆ ಹೋರಾಡಕ್ಕೂ ಶಕ್ತಿ ಬೇಕು. ಹೋಗಿ ಊಟ ಮಾಡು. ಅದ್ಕೆ. ಆ ಫೋನ್ ಎಲ್ಲಿ? ತಗೊಳ್ಳಿ ಅದ್ಕೆ. ನೀನ್ ಹೋಗಿ ಊಟ ಮಾಡು. ನಮ್ಮ ಮನೇಲಿದ್ದಾಳಲ್ಲ ರಾಕ್ಷಸಿ ಮಂತ್ರ, ಅವಳೇ ನಮ್ಮ ಮಗುನ ಕೊಂದಿದ್ದು.